ಎಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯ ಮೊದಲನೇ ಕ್ವಶನ್ ನೋಡೋದಾದ್ರೆ, ಗುರುತ್ವದಿಂದ ಉಂಟಾದ ವೇಗೋತ್ಕರ್ಷವು ಯಾವುದರಿಂದ ಮುಕ್ತವಾಗಿರುತ್ತದೆ? ವಸ್ತುವಿನ ಘನರಾಶಿ ಪ್ರಮಾಣದಿಂದನ, ಇಲ್ಲ ಗಾತ್ರದಿಂದನ, ಇಲ್ಲ ಆಕಾರದಿಂದನ, ಇಲ್ಲ ಮೇಲಿನ ಎಲ್ಲವೂನ? ಗುರುತ್ವದಿಂದ ಉಂಟಾದ ವೇಗೋತ್ಕರ್ಷವು ವಸ್ತುವಿನ ಘನರಾಶಿ ಪ್ರಮಾಣದಿಂದ, ಗಾತ್ರದಿಂದ, ಆಕಾರದಿಂದ ಮುಕ್ತವಾಗಿರುತ್ತದೆ ಅಂತ ಹೇಳ್ಬೋದಾಗಿದೆ. ಹಾಗಾದ್ರೆ ಡಿ ಆಪ್ಷನ್ ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ವೈಜ್ಞಾನಿಕ ವಿವರಣೆ. ಭೂಮಿಯ ಮೇಲ್ಮೈಯಲ್ಲಿ ಗುರುತ್ವದ ವೇಗೋತ್ಕರ್ಷವನ್ನ ಕಂಡುಹಿಡಿಯುವ ಸೂತ್ರ ಹೀಗಿದೆ: G=gm/r² ಆಗಿದೆ ಅಂತ ಹೇಳ್ಬೋದಾಗಿದೆ. ಇಲ್ಲಿ G ಎಂದರೆ ಸಾರ್ವತ್ರಿಕ ಗುರುತ್ವಾಕರ್ಷಣ ಸ್ಥಿರಾಂಕವಾಗಿದೆ, m ಎಂದರೆ ಭೂಮಿಯ ದ್ರವ್ಯರಾಶಿಯಾಗಿದೆ, r ಎಂದರೆ ಭೂಮಿಯ ತ್ರಿಜ್ಯವಾಗಿದೆ ಅಂತ ಹೇಳ್ಬೋದಾಗಿದೆ. ಇದು ಏಕೆ ಸ್ವತಂತ್ರವಾಗಿದೆ? ವಸ್ತುವಿನ ದ್ರವ್ಯರಾಶಿ ಮೇಲಿನ ಸೂತ್ರವನ್ನು ಗಮನಿಸಿದರೆ ಅದರಲ್ಲಿ ಬೀಳುವ ವಸ್ತುವಿನ ದ್ರವ್ಯರಾಶಿ ಇಲ್ಲ. ಅಂದರೆ ನೀವು ಒಂದು ಸಣ್ಣ ಕಲ್ಲು ಅಥವಾ ದೊಡ್ಡ ಬಂಡೆಯನ್ನ ಎತ್ತರದಿಂದ ಕೆಳಗೆ ಹಾಕಿದರೂ ಗಾಳಿಯಲ್ಲಿ ಪ್ರತಿರೋಧವಿಲ್ಲದೆ ಎರಡೂ ಒಂದೇ ವೇಗದಲ್ಲಿ ಭೂಮಿಯನ್ನ ತಲುಪುತ್ತದೆ. ಗಾತ್ರ ಮತ್ತು ಆಕಾರ. ಗುರುತ್ವವು ಕೇವಲ ಗ್ರಹದ ದ್ರವ್ಯರಾಶಿ ಮತ್ತು ಕೇಂದ್ರದಿಂದ ಇರುವ ದೂರವನ್ನ ಅವಲಂಬಿಸಿರುತ್ತದೆಯೇ ಹೊರತು ಬೀಳುವ ವಸ್ತುವಿನ ವಿಸ್ತೀರ್ಣ ಅಥವಾ ಆಕಾರದ ಮೇಲಲ್ಲ ಅಂತ ಹೇಳ್ಬೋದು. ಮುಂದಿನ ಕ್ವಶನ್ ನೋಡೋದಾದ್ರೆ, ಸಂದುಗಳಲ್ಲಿ ಈ ಕೆಳಗಿನ ಯಾವುದು ಶೇಖರಣೆಗೊಳ್ಳುವುದರಿಂದ ಗೌಟ್ ಸಂಧಿವಾತ ಕಾಯಿಲೆಗಳು ಬರುತ್ತದೆ? ಲ್ಯಾಸ್ಟಿಕ್ ಆಸಿಡ್, ಇಲ್ಲ ಆಕ್ಸಲಿಕ್ ಆಮ್ಲನ, ಇಲ್ಲ ಅಸೈಟಿಕ್ ಆಮ್ಲನ, ಇಲ್ಲ ಯೂರಿಕ್ ಆಮ್ಲನ? ಸಂದುಗಳಲ್ಲಿ ಯೂರಿಕ್ ಆಮ್ಲ ಶೇಖರಣೆಗೊಳ್ಳುವುದರಿಂದ ಗೌಟ್ ಅಂದರೆ ಸಂಧಿವಾತ ಕಾಯಿಲೆಗಳು ಬರುತ್ತದೆ ಅಂತ ಹೇಳ್ಬೋದಾಗಿದೆ. ವಿವರಣೆ. ಗೌಟ್ ಎನ್ನುವುದು ಒಂದು ರೀತಿಯ ಸಂಧಿವಾತವಾಗಿದ್ದು ರಕ್ತದಲ್ಲಿ ಯೂರಿಕ್ ಆಮ್ಲದ ಮಟ್ಟ ಹೆಚ್ಚಾದಾಗ ಇದು ಸಂಭವಿಸುತ್ತದೆ. ಪ್ರಮುಖ ಅಂಶಗಳು: ಸ್ಫಟಿಕಗಳ ರಚನೆ. ದೇಹದಲ್ಲಿ ಯೂರಿಕ್ ಆಮ್ಲವು ವಿಪರೀತವಾದಾಗ ಅದು ಚೂಪಾದ ಮೊನೋಸೋಡಿಯಂ ಯೂರೇಟ್ ಸ್ಫಟಿಕಗಳಾಗಿ ಬದಲಾಗಿ ಕೀಲುಗಳಲ್ಲಿ, ವಿಶೇಷವಾಗಿ ಕಾಲಿನ ಹೆಬ್ಬೆರಳುಗಳ ಸಂದಿಯಲ್ಲಿ ಶೇಖರಣೆಗೊಳ್ಳುತ್ತದೆ. ಇದರ ಲಕ್ಷಣಗಳು: ಇದು ಕೀಲುಗಳಲ್ಲಿ ತೀವ್ರವಾದ ನೋವು, ಬಾವು ಮತ್ತು ಕೆಂಪಗಾಗುವಿಕೆಗೆ ಕಾರಣವಾಗುತ್ತದೆ. ಇದರ ಮೂಲ ನಾವು ಸೇವಿಸುವ ಕೆಲವು ಆಹಾರಗಳಲ್ಲಿರುವ ಫ್ಯೂರಿನ್ ಎಂಬ ಅಂಶವು ವಿಭಜನೆಯಾದಾಗ ದೇಹದಲ್ಲಿ ಯೂರಿಕ್ ಆಮ್ಲ ಉತ್ಪತ್ತಿಯಾಗುತ್ತದೆ. ಸಾಮಾನ್ಯವಾಗಿ ಇದು ಮೂತ್ರದ ಮೂಲಕ ಹೊರಹೋಗುತ್ತದೆ. ಆದರೆ ಪ್ರಕ್ರಿಯೆಯಲ್ಲಿ ವ್ಯತ್ಯಯವಾದಾಗ ಗೌಟ್ ಕಾಣಿಸಿಕೊಳ್ಳುತ್ತದೆ. ಇತರ ಆಮ್ಲಗಳ ಬಗ್ಗೆ ಮಾಹಿತಿ. ಒಂದು ಕಡೆ ಆಮ್ಲಗಳನ್ನು ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಸಂಬಂಧಿಸಿದ ಪ್ರಮುಖ ಅಂಶಗಳನ್ನು ಕೊಟ್ಟಿದ್ದಾರೆ. ಯೂರಿಕ್ ಆಮ್ಲ ಗೌಟ್ ಅಂದರೆ ಸಂಧಿವಾತ ಕಾಯಿಲೆಗೆ ಕಾರಣವಾಗುತ್ತದೆ. ಲ್ಯಾಸ್ಟಿಕ್ ಆಸಿಡ್ ಸ್ನಾಯುಗಳ ಅತಿಯಾದ ಬಳಕೆಯಿಂದ ಉಂಟಾಗುವ ಆಯಾಸಕ್ಕೆ ಕಾರಣವಾಗುತ್ತದೆ. ಆಕ್ಸಲಿಕ್ ಆಮ್ಲ ಕಿಡ್ನಿ ಕಲ್ಲುಗಳ ರಚನೆಗೆ ಕಾರಣವಾಗಬಹುದು. ಅಸೈಟಿಕ್ ಆಮ್ಲ ವಿನೆಗರ್ನಲ್ಲಿ ಕಂಡುಬರುತ್ತದೆ.
ಮುಂದಿನ ಕ್ವಶನ್ ನೋಡೋದಾದ್ರೆ ಕಿಡ್ನಿಗಳಿಗೆ ಸಂಬಂಧಿಸಿದ ಅಧ್ಯಯನ ಅಂತ ಕೊಟ್ಟಿದ್ದಾರೆ. ನಿಯೋಟಾಲಜಿ ಅಂತ ಕರೀತಾರ, ಇಲ್ಲ ನೆಫಾಲಜಿ ಅಂತ ಕರೀತಾರ, ಇಲ್ಲ ನೆಫ್ರಾಲಜಿ ಅಂತ ಕರೀತಾರ, ಇಲ್ಲ ನ್ಯಾಸೋಲಜಿ ಅಂತ ಕರೀತಾರ. ಕಿಡ್ನಿಗಳಿಗೆ ಸಂಬಂಧಿಸಿದ ಅಧ್ಯಯನವನ್ನ ನೆಫ್ರಾಲಜಿ ಎಂದು ಕರೆಯಲಾಗುತ್ತದೆ. ವಿವರಣೆ: ಮೂತ್ರಪಿಂಡಗಳು ಅಥವಾ ಕಿಡ್ನಿಗಳ ಕಾರ್ಯವೈಖರಿ, ಅವುಗಳಿಗೆ ತಗುಲುವ ರೋಗಗಳು ಮತ್ತು ಅವುಗಳ ಚಿಕಿತ್ಸೆ ಬಗ್ಗೆ ನಡೆಸುವ ವೈದ್ಯಕೀಯ ಅಧ್ಯಯನವನ್ನು ನೆಫ್ರಾಲಜಿ ಎಂದು ಕರೆಯಲಾಗುತ್ತದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ನ್ಯೂಟನ್ ಯಾವುದರ ಮಾಪನಕ್ಕೆ ಸಂಬಂಧಿಸಿದ್ದು? ಕಾರ್ಯಕ್ಕ, ಇಲ್ಲ ಶಕ್ತಿಗ, ಇಲ್ಲ ಬಲಕ್ಕ, ಇಲ್ಲ ವೇಗವರ್ಧಕಕ್ಕ? ನ್ಯೂಟನ್ ಬಲ ಮಾಪಕಕ್ಕೆ ಸಂಬಂಧಿಸಿದ್ದಾಗಿದೆ ಅಂತ ಹೇಳ್ಬೋದು. ಈ ಪಟ್ಟಿಯನ್ನು ಗಮನಿಸೋದಾದ್ರೆ ಮೊದಲನೇ ಕಾಲಮಲ್ಲಿ ಭೌತಿಕ ಪ್ರಮಾಣವನ್ನು ಕೊಟ್ಟಿದ್ದಾರೆ, ಎರಡನೇ ಕಾಲಮಲ್ಲಿ SI ಯೂನಿಟ್ ಅನ್ನ ಕೊಟ್ಟಿದ್ದಾರೆ. ಬಲದ SI ಯೂನಿಟ್ ನ್ಯೂಟನ್ ಆಗಿದೆ, ಕಾರ್ಯದ SI ಯೂನಿಟ್ ಜೌಲ್ ಆಗಿದೆ, ಶಕ್ತಿಯ SI ಯೂನಿಟ್ ಜೌಲ್ ಆಗಿದೆ, ವೇಗೋತ್ಕರ್ಷದ SI ಯೂನಿಟ್ ಮೀಟರ್ ಪ್ರತಿ ಸೆಕೆಂಡ್ ವರ್ಗವಾಗಿದೆ, ಅಂದರೆ m/s² ಆಗಿದೆ. ಒತ್ತಡದ SI ಯೂನಿಟ್ ಪಾಸ್ಕಲ್ ಆಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ ಪೆನ್ಸಿಲ್ ತಯಾರಿಕೆಯಲ್ಲಿ ಈ ಕೆಳಕಂಡ ಯಾವುದನ್ನ ಬಳಸುತ್ತಾರೆ? ಚಾರ್ಕೋಲ, ಇಲ್ಲ ಗ್ರಾಫೈಟ, ಇಲ್ಲ ಕೋಕುನ, ಇಲ್ಲ ಕಪ್ಪನೆಯ ಇಂಗಾಲನ? ಪೆನ್ಸಿಲ್ ತಯಾರಿಕೆಯಲ್ಲಿ ಗ್ರಾಫೈಟ್ ಅನ್ನ ಬಳಸಲಾಗುತ್ತದೆ. ವಿವರಣೆ: ಪೆನ್ಸಿಲಿನಲ್ಲಿರುವ ಲೀಡ್ ಎಂಬ ಹೆಸರಿದ್ದರೂ ಅದರಲ್ಲಿ ಸೀಸ ಅಥವಾ ಲೀಡ್ ಎಂಬ ಧಾತು ಇರುವುದಿಲ್ಲ. ಬದಲಾಗಿ ಇದನ್ನು ಗ್ರಾಫೈಟ್ ಮತ್ತು ಮಣ್ಣಿನ ಮಿಶ್ರಣದಿಂದ ತಯಾರಿಸಲಾಗುತ್ತದೆ. ಇದರ ಪ್ರಮುಖ ಅಂಶಗಳು: ಗ್ರಾಫೈಟ್ನ ಸ್ವಭಾವ: ಇದು ಇಂಗಾಲದ ಒಂದು ರೂಪ. ಇದು ತುಂಬ ಮೆತ್ತಗಿರುತ್ತದೆ ಮತ್ತು ಜಾರುವ ಗುಣವನ್ನು ಹೊಂದಿದೆ. ಪೆನ್ಸಿಲಿನಿಂದ ಬರೆಯುವಾಗ ಗ್ರಾಫೈಟ್ನ ತೆಳುವಾದ ಪದರಗಳು ಕಾಗದದ ಮೇಲೆ ಅಂಟಿಕೊಳ್ಳುತ್ತವೆ. ಹೆಸರಿನ ಹಿನ್ನೆಲೆ: ಪ್ರಾಚೀನ ಕಾಲದಲ್ಲಿ ಗ್ರಾಫೈಟನ್ನು ಒಂದು ರೀತಿಯ ಸೀಸ ಎಂದು ತಪ್ಪಾಗಿ ಭಾವಿಸಲಾಗಿತ್ತು. ಆದ್ದರಿಂದ ಇಂದಿಗೂ ಇದನ್ನು ಪೆನ್ಸಿಲ್ ಲೀಡ್ ಎಂದು ಕರೆಯಲಾಗುತ್ತದೆ. ಗಡಸುತನ: ಪೆನ್ಸಿಲಿನಲ್ಲಿ ಗ್ರಾಫೈಟ್ ಮತ್ತು ಮಣ್ಣಿನ ಪ್ರಮಾಣವನ್ನು ಬದಲಾಯಿಸುವ ಮೂಲಕ ಅದರ ಗಡಸುತನವನ್ನು ನಿರ್ಧರಿಸಲಾಗುತ್ತದೆ. ಉದಾಹರಣೆಗೆ HP ಪೆನ್ಸಿಲ್ ಎಂದರೆ ಹಾರ್ಡ್ ಮತ್ತು ಬ್ಲ್ಯಾಕ್ ಎಂಬ ಸಮತೋಲನವನ್ನು ಹೊಂದಿದೆ. ಇಂಗಾಲ ಮತ್ತು ಅದರ ಬಹುರೂಪಗಳು: ಒಂದು ಕಡೆ ಇಂಗಾಲದ ಬಹುರೂಪವನ್ನು ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಅಪ್ಲಿಕೇಶನ್ ಅಥವಾ ಗುಣಲಕ್ಷಣಗಳನ್ನು ಕೊಟ್ಟಿದ್ದಾರೆ. ಗ್ರಾಫೈಟ್ ಪೆನ್ಸಿಲ್ ತಯಾರಿಕೆ ಯಂತ್ರಗಳಲ್ಲಿ ಲೂಬ್ರಿಕೆಂಟ್ ಆಗಿ ಮತ್ತು ವಿದ್ಯುತ್ ವಾಹಕವಾಗಿ ಬಳಸುತ್ತಾರೆ. ವಜ್ರ ಅತ್ಯಂತ ಗಟ್ಟಿಯಾದ ವಸ್ತು, ಆಭರಣ ಮತ್ತು
ಗಾಜು ಕತ್ತರಿಸಲು ಬಳಕೆ ಮಾಡುತ್ತಾರೆ. ಚಾರ್ಕೋಲ್ ಇದನ್ನು ಇಂಧನವಾಗಿ ಮತ್ತು ನೀರಿನ ಶುದ್ಧೀಕರಣದಲ್ಲಿ ಬಳಸುತ್ತಾರೆ. ಕಾರ್ಬನ್ ಬ್ಲ್ಯಾಕ್ ಟೈರ್ಗಳ ತಯಾರಿಕೆಯಲ್ಲಿ ಮತ್ತು ಪ್ರಿಂಟರ್ ಇಂಕ್ನಲ್ಲಿ ಬಳಸಲಾಗುತ್ತದೆ.